ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಒಂದು ಕಡೆ ಗ್ಯಾಸ್ ಇಲ್ಲ ಎಂದು ಸಾರ್ವಜನಿಕರು ಸಂಕಷ್ಟದಲ್ಲಿದ್ದಾರೆ. ಮತ್ತೊಂದು ಕಡೆ ಹೋಟೆಲ್ ಉದ್ಯಮಗಳು ಸಹ ಗ್ಯಾಸ್ ಕೊರತೆಯಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಆಹಾರ ಸರಬರಾಜು ಅಧಿಕಾರಿಗಳಿಗೆ ದೂರು ನೀಡಲಾಗಿದ್ದು, ಅಧಿಕಾರಿಗಳು ಸ್ಥಳ ಪರಿಶೀಲನೆಗೆ ತೆರಳಿದ ವೇಳೆ ಸೀಜ್ ಮಾಡದಂತೆ ಒತ್ತಡ ತರುತ್ತಿದ್ದಾರೆ ಎನ್ನುವ ಸಂಗತಿ ಇನ್ನಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒತ್ತಡ ಎಷ್ಟೇ ಬಂದರೂ ತಮ್ಮ ಕರ್ತವ್ಯ ನಿರ್ವಹಿಸಲು ಮುಂದಾದ ಆಹಾರ ಸರಬರಾಜು ಅಧಿಕಾರಿಗಳ ಧೈರ್ಯ ನಿಜಕ್ಕೂ ಮೆಚ್ಚುವಂತದ್ದು. ಸರ್ ಇನ್ಮೇಲಿಂದ ಕೇಸ್ ಮಾಡಿ ಅನ್ಬಾರ್ದು ನೋಡಿ ಸರ್. ನಾವು ಎಷ್ಟು 382 ಸಿಲಿಂಡರ್ ಸರ್ ಇವಾಗ ಕೈಲಿ ಬಿಟ್ಟರೆ ಹಿಡಿದಿರೋನು ಬಿಟ್ಟರೆ ನಮ್ಮ ಇದು ಲ್ಯಾಪ್ಟಾಪ್ ಫೋಟೋ ತೆಗೆದು ತೋರಿಸು ಸಹಿತ ಇದೆ ಸರ್. ಇದೆ ಹೆಸರುಗಡದಲ್ಲಿರೋದು ಅದು ದೂರ ಇದೆ ಸರ್. ಅದೇ ದೂರ ಇದೆ ಸರ್. ಮೇಡಮ್ ಹಾಂ ಸರ್. ಹಾಂ ಇದೆ ಸರ್. ಇದೆ ಏನಿಲ್ಲ ಸರ್, ಬ್ಲ್ಯಾಕ್ ಮಾರ್ಕೆಟ್ ಅಲ್ಲ ಸರ್. ಇದು ಒಪ್ಕೋತೀನಿ ಸರ್, ಬಟ್ ಬೇರೆ ಕಡೆ ಇಟ್ಕೊಂಡಿದ್ದಾರೆ ಅಷ್ಟೊಂದೇ ಸರ್. ಸರಿ ಸರ್. ಏನಂತ ಬಿಡ್ಬೇಕಂತ ನಾವು ಇನ್ನೇನು ಕೇಸ್ ಮಾಡಲ್ಲ ಸರ್. ಇದೇ ಲಾಸ್ಟ್ ಅಂತ ಹೇಳಿ ಇಷ್ಟೆಲ್ಲ ಮಾಡಿ ವೇಸ್ಟ್ ಆಯ್ತಲ್ಲ. ಇನ್ನೇ ಮಾಡಿ ಅನ್ನೋ ಸರ್ ಏನಾರು ಮಾಡ್ಲಾಗ ಹೇಳ್ತೀನಿ ಸರ್. ನಾವು ಮಾಡಲ್ಲ, ಎಲ್ಲರ ಕಡೆಯಿಂದ ಫೋನ್ ಮಾಡ್ತೀರಾ ಬಿಡಿ. ಯಾರು ಮೇಡಮ್ ಹೇಳಿದ್ ಬಿಡಕ್ಕೆ? ಯಾರೇ ಇರಲಿ ಬಿಡಿ. ಬಿಡಕ್ಕೆ ಯಾರು ಹೇಳಿ? ನಾವು ಕಂಪ್ಲೇಂಟ್ ಕೊಡ್ತೀರಿ. ತಲೆ ಕೆಡ್ಸ್ಕೊಂಬಿಡಿ, ಅದು ಯಾರನ್ನ ಆಗ್ಲಿ ನಾವು ಮಾತಾಡ್ತೀವಿ. ಯಾರನ್ನ ಹೆಂಗ್ ಬಿಡಕ್ಕೆ ಹೇಳ್ತಾರೆ? ಹೋಗ್ಲಿ, ಹೆಂಗ್ ಬಿಡಕ್ಕೆ ಹೇಳ್ತಾರೆ? ನಾವು ಮಾತಾಡ್ತೀವಿ. ಅದ ಹೆಂಗ್ ಇಷ್ಟೊತ್ತು ಬಿಡಲ್ಲ ಅಂದ್ರೆ ಹೆಂಗ್ ಬಿಡ್ತಾರಂತೆ ಇವರು? ಮಾತಾಡಿ ಈಗ ಹೇಳಿ. ನಾವ್ ಹೇಳ್ತೀವಿ, ನಾವು ಕಂಪ್ಲೇಂಟ್ ನಾವು ಅಂತ ಹೇಳಿ ನಾನು ಲೈವ್ ಕೊಡ್ತೀನಿ ನೋಡಿ ಮೇಡಮ್, ಮಾತಾಡಿ. ಇರಿ ಇರಿ. ನೀವು ಯಾಕೆ ಸರ್ ಇದು ಮಾಡ್ತಾ ಇದ್ದೀರಾ? ಅಲ್ಲ, ಒಬ್ಬ ಐಆರ್ ಆಫೀಸರ್ ಅವ್ರ ಹತ್ರ ಪಾಪ ಅವ್ರು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಮಾಡ್ತಿದ್ದಾರೆ, ಅಪ್ರಿಷಿಯೇಟ್ ಮಾಡ್ಬೇಕು. ಅದನ್ನ ಬಿಟ್ಬಿಡಿ ಅಂತ ಹೆಂಗ್ ಬಿಡಕ್ಕಾಗುತ್ತೆ? ಹೆಂಗ್ ಮೇಡಮ್ ಹೇಳ್ತಾರೆ ಬಿಡಿ ಅಂತ ಅವ್ರು ಏಕಾಏಕಿ? ಈಗ ತಪ್ಪಲ್ವಾ ಮೇಡಮ್? ಬಿಡಿ ಮೇಡಮ್, ಆಯ್ತು. ನಾನು ಮಾಡ್ತಿರ್ತೀನಿ, ಈಗ ಲೈವ್ ಬಿಡ್ತೀನಿ ಬಿಡಿ. ಕರಿತಾನೆ ಹೋಗಲಿ ಕಿರಣ್. ಅದೇ ಓ ಯಾರು ಡೀಲ್ ಮಾಡ್ಕೊಂಡ್ರು? ಇವ್ರು ನಿಮ್ಮವ್ರ? ಮೇಡಮ್, ನಾನು ನಿಮ್ಗೆ ಏನು ಹೇಳಿದೆ? ನಿಮ್ಮನ್ನ ಯಾಕೆ ಬೈದೆ ಹೇಳ್ರಿ? ನಾನು ಯಾಕೆ ಅಷ್ಟೊಂದಿಂದ ಕಷ್ಟಪಟ್ಬಿಟ್ಟು ಬಿಟ್ಬಿಡು ಅಂತಷ್ಟು ಹೆಂಗ್ ಬಿಟ್ಬಿಡಕ್ಕಾಗತ್ತೆ ಮೇಡಮ್? ಇಷ್ಟ ಮಾತಾಡೋದ್ರಂತ ಯಾರು ನಮ್ಮನ್ನು ಬಿಡ್ತಾರೇನಪ್ಪ? ಅವತ್ತಕ್ಕೆ ಎತ್ತಾಗ್ತಾರೆ. ಯಾರು ಮೇಡಮ್? ಮಿನಿಸ್ಟ್ರು ಇವರು ಕೆ ಎಚ್ ಮುನಿಯಪ್ಪರ. ಅವ್ರು ಮಾಡಿದ್ರು ಫೋನ್ನ, ಅವರೇ ಬಿಟ್ಬಿಡಿ ಅಂದ್ರ ಜೇಡಿಗೆ. ಅದಕ್ಕೆ ಬಿಟ್ಬಿಡ್ತಾರಂತವ್ರು. ಬಾ ಮಿನಿಸ್ಟ್ರ್ ಹಂಗಾರೆ ಯಾರು ಕೊಳ್ಳೆ ಹೊಡ್ಕೊಂಡ್ರೆ ಏನು ಕೇಳಲ್ಲ ಹಂಗಂದ್ರೆ? ಅಲ್ಲ, ಮಿನಿಸ್ಟ್ರ್ ಹೇಳಿದಂಗೆ ಇವ್ರು ಹೆಂಗೆ ಬಿಡ್ತಾರೆ ಮೇಡಮ್? ಆಯ್ತು, ನಾವು ಸ್ಟೋರಿ ಮಾಡ್ಬಿಟ್ರೆ ಇವಾಗ ಏನು ಮಾಡ್ತಾರೆ ಮೇಡಮ್ ಇವ್ರು? ಹೋಗ್ಲಿ, ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿಲ್ಲ, ಜಸ್ಟ್ ಸ್ಟೋರೇಜ್ ಅದು ತಪ್ಪಲ್ವಾ ಮೇಡಮ್? ಅದು ಸ್ಟೋರೇಜ್ ತಪ್ಪಲ್ವಾ ಹಂಗಂದ್ರೆ? ಸ್ಟೋರೇಜ್ ಇಷ್ಟು ಸ್ಟೋರೇಜ್ ಇರೋದು ಎಷ್ಟು ತಪ್ಪು ಮೇಡಮ್? ಅದು ಈ ಟೈಮಲ್ಲಿ ಬರಗಾಲ ಇದ್ದಂಗಿದೆ ಸಿಲಿಂಡರ್ಗಳಿಗೆ. ಅವ್ಳು ಎಷ್ಟು ಜೋರು ಮಾಡ್ತಾ ಇದ್ದಾನೆ. ತೆಗಿಯಪ್ಪ, ನಂಗೆ ಬರ್ತದೆ. ತೆಗಿಯಪ್ಪ. ಏನು ಮೇಡಮ್? ರೀಸೈಕಲ್ ಬಿನ್ನಲ್ಲಿ ಇರುತ್ತೆ, ತೆಗೆದು. ನಾನು ತಿಂಡಿ ತಿಂದಿಲ್ಲ ಸಹಿತ. ಅವ್ರಿಗೆ ಪಾಪ ಕುತ್ತಿಗೆ ಬಂದು ಕೆ ಎಚ್ ಮುನಿಯಪ್ಪ ಅವ್ರು ಫೋನ್ ಮಾಡ್ತಾವ್ರಂತವ್ರಿಗೆ ಬಿಟ್ಬಿಡಿ ಅಂತ. ಎಂತ ಇದಾಗುತ್ತಲ್ಲ ಎಂತ ಕೇಸು ಮೇಡಮ್? ಅಲ್ಲ ಮೇಡಮ್, ಹಿಂಗೆ ಅವ್ರು ಫೋನ್ ಮಾಡಿದ ತಕ್ಷಣ ಹೆಂಗ್ ಮೇಡಮ್ ಬಿಟ್ಬಿಡ್ತೀರಾ ನೀವು? ದೇವ್ರೆ, ಏನು ಬಿಟ್ಬಿಡ್ತೀರಾ ನೀವು? ಬಿಟ್ಬಿಡ್ತೀರಾ? ಯಾರು ಫೋನ್ ಆಗಿರೋ ಕೇಳ್ರಿ. ಯಾರು ಕೊಡಿ, ನಮ್ಗೆ ಮಾತಾಡ್ತೀವಿ. ಪಾಪ ಅವರು ಕಷ್ಟಪಟ್ರಿ, ಏನು ಮಾಡೋಕ್ಕಾಗತ್ತೆ? ಇನ್ಫ್ಲೂಯೆನ್ಸ್